ಸರ್ ಈಗ ಹೇಮಾವತಿ ವಿಚಾರವಾಗಿ ಪ್ರತಿಭಟನೆ ಇದೆ ಸರ್. ನಾನು ಮಾಗಡಿ ತಾಲೂಕಿನ BJPಯ ಮುಖಂಡರುಗಳಿಗೆ JDS ಮುಖಂಡರುಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಿಮ್ಗೇನಾದರೂ ಸ್ವಾಭಿಮಾನ ಇದ್ದರೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು, ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು JDSನವರು BJPಯವರು. ನಿಮ್ಗೇನಾದ್ರು ಮುಖಂಡರುಗಳಿಗೆ ಸ್ವಾಭಿಮಾನ ಇದ್ದರೆ, ನಮ್ಮ ತಾಲೂಕು ಅಂತಕ್ಕಂಥ ಅಭಿಮಾನ ಇದ್ದರೆ ಹೋಗಿ ಯಾರ ಹತ್ರ ಮಾತಾಡಬೇಕು ಮಾತಾಡೋದನ್ನ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ. ನಿಮ್ಮ ಕೈಲಿ ಆಗದೆ ಹೋದರೆ ನಾವು ಮಾಡೇ ತೀರ್ತೀವಿ, ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ಇಲ್ಲ ಅಂದರೆ ಜನ ತಕ್ಕ ಪಾಠ ಕಲಿಸ್ತಾರೆ. BJPಗೆ ಬರೀ ನಾಟಕ ಆಡಿಕೊಂಡು ಕಾಲ ಕಳ್ಕೊಂಡು ನಾನು ಹೃದಯವಂತ, ನಾನು 100-500 ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಆಗಲ್ಲ. ಇಲ್ಲ ಆಪ್ರೇಷನ್ ಆಗಬೇಕು. ಅಲ್ಲಿ ತುಮಕೂರು NDAಗೆ BJPಗೆ ಆಪ್ರೇಷನ್ ಆದರೆ, JDS BJPಗೆ ಆಪ್ರೇಷನ್ ಆದರೆ ಇಲ್ಲಿ ನೀರು ಬರೋದು. ಎಲ್ಲ ಸರ್ವ ಪ್ರಯತ್ನನೂ ಕೂಡ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮಾಡ್ತಾವ್ರೆ. ನಿಮ್ಮ ಕೈಲಾದರೆ ನಿಲ್ಲಿಸಿ, ಇಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ. ಇಲ್ಲಾಂದರೆ ಜನ ಮುಂದಿನ ದಿವಸದಲ್ಲಿ ತಕ್ಕ ಪಾಠ ಕಲಿಸ್ತಾರೆ ನಿಮಗೆ. ಸರ್ ಸರ್ಕಾರ ಇದೆ ಎಕ್ಸ್ಪ್ರೆಸ್ ಕೆನಲ್ ವಿಚಾರ ಬಗ್ಗೆ ಯಾಕೆ ಸರ್ ಇಷ್ಟೊಂದು ವಿಳಂಬ ಆಗ್ತಾ ಇದೆ? ಹೋರಾಟ ಮಾಡ್ತಾವ್ರಲ್ಲ, ವಿಳಂಬ ಏನಿಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಮಾಡಬೇಕು ಅಂತಕ್ಕಂಥದ್ದು DCM ಅವರು ಮತ್ತು ಪರಮೇಶ್ವರ್ ಅವರ ಉದ್ದೇಶ. ಅದರಿಂದ ವಿಳಂಬ ಆಯ್ತು, ಅದಷ್ಟೇ. ಬಲವಂತವಾಗಿ ಮಾಡೋದು ಬೇಡ, ವಿಶ್ವಾಸಕ್ಕೆ ತೊಗೊಂಡು ಮಾಡೋಣ ಅಂತೇಳಿ. ಸರ್ ಮಾಗಡಿಗೆ ಮಾತ್ರನೇ ಬರ್ತಾ ಇದೆಯಾ ನೀರು? ರಾಮನಗರಕ್ಕೂ ಹೋಗುತ್ತಾ? ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅಪಪ್ರಚಾರ ಮಾಡ್ತಾವ್ರೆ. ರಾಮನಗರಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ರಾಮನಗರಕ್ಕೆ ಈಗಾಗಲೇ ಸತ್ತೆಗಾಲದಿಂದ ಮತ್ತೆ ಕಾವೇರಿಯಿಂದ ಈಗಾಗಲೇ ತಗೊಂಡವ್ರೆ. ರಾಮನಗರ ಆಗಲಿ, ಕನಕಪುರಕ್ಕಾಗಲಿ, ಚನ್ನಪಟ್ಟಣಕ್ಕಾಗಲಿ ಅದ್ರ ಅವಶ್ಯಕತೆ ಇಲ್ಲ. ಇದು ಮಾಗಡಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ.